ರಾಶಿಚಕ್ರ. ರಾಶಿಚಕ್ರ ಅಂದರೆ ಏನು? 12 ರಾಶಿಗಳು, 27 ನಕ್ಷತ್ರಗಳು ಮತ್ತು 9 ಗ್ರಹಗಳು, ಈ ಎಲ್ಲ ಒಳಗೊಂಡಿರೋದೇ ರಾಶಿಚಕ್ರ. ಈ 12 ರಾಶಿಗಳನ್ನ 12 ಲಗ್ನಗಳು ಅಂತಲೂ ತಗೋತಾರೆ. ಈ ರಾಶಿಚಕ್ರ 360 ಡಿಗ್ರಿ ಇರುತ್ತೆ. 12 ರಾಶಿಗಳು ಚಲಿಸೋದಿಲ್ಲ, 27 ನಕ್ಷತ್ರಗಳು ಚಲಿಸೋದಿಲ್ಲ, 9 ಗ್ರಹಗಳು ಮಾತ್ರ ಚಲಿಸುತ್ತವೆ. ಅದು ಕ್ಲಾಕ್ ವೈಸ್ ಅಥವಾ ಆ್ಯಂಟಿ ಕ್ಲಾಕ್ ವೈಸ್. ಈ ರಾಶಿಚಕ್ರ 360 ಡಿಗ್ರಿ ಇರುತ್ತೆ. ಒಂದೊಂದು ರಾಶಿ 30 ಡಿಗ್ರಿ ಇರುತ್ತೆ. 30 × 12 360 ಡಿಗ್ರಿ ಆಗುತ್ತೆ. ಒಂದೊಂದು ರಾಶಿಗೂ ಒಂದೊಂದು ಗ್ರಹ ಅಧಿಪತಿಯಾಗಿರುತ್ತೆ. ಒಂದೊಂದು ರಾಶಿನೂ ಒಂದೊಂದು ತತ್ವವನ್ನು ಒಳಗೊಂಡಿರುತ್ತೆ. ಲೈಕ್ ಭೂತತ್ವ, ಆಕಾಶ ತತ್ವ, ಅಗ್ನಿತತ್ವ, ಜಲತತ್ವ, ಈ ರೀತಿಯಲ್ಲಿ. ಆಮೇಲೆ ಬರೋದು ಲಗ್ನ. ಲಗ್ನ ಒಂದು ಜಾತಕ ಚಕ್ರ ನೋಡೋದಕ್ಕೆ, ಒಂದು ಜಾತಕವನ್ನು ನೋಡೋದಕ್ಕೆ ಲಗ್ನ ತುಂಬ ಇಂಪಾರ್ಟೆಂಟ್. ಈ ಲಗ್ನ ಅಂದರೆ ಏನು? ಲಗ್ನ ಅಂದರೆ ಒಬ್ಬ ಮನುಷ್ಯ ಹುಟ್ಟಿರುವಂಥ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಯಾವ ರಾಶಿಯ ಉದಯವಾಗುತ್ತೋ ಅದೇ ಆ ಮನುಷ್ಯನ ಲಗ್ನ. ಲಗ್ನ ಅನ್ನೋದು ಪ್ರಥಮ ಭಾವ, ಅಂದರೆ 1ನೇ ಭಾವ. ಟೋಟಲ್ ಒಂದು ಮನುಷ್ಯನ ಪೂರ್ತಿ ಬಾಡಿ ಹೆಂಗೋ ಹಂಗೆ ಜಾತಕ ಚಕ್ರದಲ್ಲಿ ಲಗ್ನ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್. ಯಾಕಂದರೆ ಲಗ್ನದ ಮೇಲೇ ಆ ವ್ಯಕ್ತಿಯ ಸಂಪೂರ್ಣ ಜೀವನ ಆಧಾರವಾಗಿರುತ್ತೆ. ಲಗ್ನದಿಂದನೇ 12 ಭಾವಗಳನ್ನ ಕ್ಯಾಲ್ಕುಲೇಟ್ ಮಾಡಿ ಒಂದೊಂದು ಮನೆ, ಈ 12 ಮನೆಗಳು, ಒಂದೊಂದು ಮನೆಯೂ ಆ ವ್ಯಕ್ತಿಗೆ ಏನನ್ನು ಕೊಡುತ್ತೆ ಜೀವನದಲ್ಲಿ ಅಂತ ಹೇಳಕ್ಕೆ ಸಾಧ್ಯ ಆಗೋದು ಲಗ್ನ ನೋಡಿದಾಗಲೇ. ಇದಕ್ಕೆ ಎಕ್ಸಾಕ್ಟ್ ಟೈಮ್ ಇರಬೇಕು, ಡೇಟು ಪ್ಲೇಸು ಇರಬೇಕು. ಕರೆಕ್ಟಾಗಿ ಲಗ್ನ ತಿಳ್ಕೊಬೇಕಂದ್ರೆ ಟೈಮು, ಡೇಟು, ಪ್ಲೇಸು ಕರೆಕ್ಟಾಗಿರಬೇಕು. ಈಗ ಶುಭಗ್ರಹಗಳು ಮತ್ತು ಪಾಪಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಗ್ರಹಗಳನ್ನು ಪರಾಶರ ಮಹರ್ಷಿಯವರು 2 ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ. ಒಂದು ಶುಭಗ್ರಹಗಳು, ಇನ್ನೊಂದು ಪಾಪಗ್ರಹಗಳು. ಬೆನಿಫಿಕ್ಸ್ ಆ್ಯಂಡ್ ಮ್ಯಾಲಿಫಿಕ್ಸ್ ಅಂತಾರೆ ಇಂಗ್ಲೀಷಲ್ಲಿ. ನ್ಯಾಚುರಲ್ಲಾಗಿ ಶುಭಗ್ರಹಗಳು ಮತ್ತು ನ್ಯಾಚುರಲ್ಲಾಗಿ ಪಾಪಗ್ರಹಗಳು. ಇನ್ನೊಂದು ಅವರವರ ಲಗ್ನಕ್ಕೆ ಶುಭಗ್ರಹಗಳು ಮತ್ತು ಅವರವರ ಲಗ್ನಕ್ಕೆ ಪಾಪಗ್ರಹಗಳು. ಸಹಜವಾಗಿ ಶುಭಗ್ರಹಗಳು ಗುರು, ಶುಕ್ರ ಮತ್ತು ಚಂದ್ರ, ಅದು ಪೂರ್ಣ ಚಂದ್ರ ಮಾತ್ರ. ಶುಭಗ್ರಹಗಳು ಲಗ್ನದಲ್ಲಾಗಲಿ, ಲಗ್ನವನ್ನು ಆಸ್ಪೆಕ್ಟ್ ಮಾಡೋದಾಗಲಿ ಮಾಡಿದಾಗ, ಆಸ್ಪೆಕ್ಟ್ ಅಂದರೆ ವೀಕ್ಷಣೆ ಮಾಡಿದಾಗ ಲಕ್ಷ ಪಾಪಗಳನ್ನ ಹರಿಸಿ ಕೋಟಿ ಶುಭ ಫಲಗಳನ್ನ ನೀಡುತ್ತೆ. ಲೈಕ್ ಗುರು 5ನೇ ಮನೆ, 7ನೇ ಮನೆ ಅಥವಾ 9ನೇ ಮನೆಯಲ್ಲಿದ್ದು ಲಗ್ನವನ್ನು ನೋಡಿದಾಗಲಾಗಲಿ, ಅಥವಾ ಲಗ್ನದಲ್ಲಿದ್ದು ಆ ಮನೆಗಳನ್ನ ನೋಡಿದಾಗ ಆ ಮನೆಗಳಲ್ಲಿರುವಂತಹ ತೊಂದರೆಗಳೆಲ್ಲ ಹೋಗಿ ಶುಭ ಫಲಿತಗಳನ್ನ ಕೊಡ್ತಾನೆ. ಅದೇ ರೀತಿ ಶುಕ್ರನು 7ನೇ ಮನೆ ಅಥವಾ ಲಗ್ನದಲ್ಲಿರೋದಾಗಲಿ, 7ನೇ ಮನೆಯಲ್ಲಿರೋದಾಗಲಿ ಆದಾಗ ಶುಭ ಫಲಗಳೇ ಬರುತ್ತೆ. ಪೂರ್ಣಚಂದ್ರ ಲಗ್ನದಲ್ಲಿದ್ದರೆ ತುಂಬ ಒಳ್ಳೆಯದು, 7ನೇ ಮನೆ ವೀಕ್ಷಣೆಯಲ್ಲಿದ್ದಾಗೂ ತುಂಬ ಒಳ್ಳೆಯದು. ಇನ್ನು ಪಾಪಗ್ರಹಗಳಿಗೆ ಬಂದರೆ ಸೂರ್ಯ, ಕುಜ, ರಾಹು, ಕೇತು, ಶನಿ, ಇವೆಲ್ಲ ಪಾಪಗ್ರಹಗಳ ಲಿಸ್ಟಲ್ಲಿ ಬರುತ್ತೆ.